ಇದೇನಪ್ಪ ಇದು? ಸೀತನ್ ಮನೆ ಅಂದ್ಬಿಟ್ಟು ಇಲ್ಲೆಲ್ಲಿಗೋ ಕರ್ಕೊಂಬಂದಿದ್ಯಾ? ಇಲ್ಲ ಸರ್, ಅಶೋಕ್ ಸರ್ ಹೇಳಿದ್ರು ಅದಕ್ಕೆ ಕರ್ಕೊಂಬಂದಿದ್ದೀನಿ. ಶಾಂತ ಬಾ. ಆಂಬುಲೆನ್ಸ್ ಎಲ್ಲ ನಿಂತಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಬಂಗಾರಿ, ನಮ್ ಬಂಗಾರಿಗೆ ಏನಾಯ್ತು? ನಮ್ ಸಿಹಿಗೆ ಏನಾಯ್ತಪ್ಪ? ಒಂದು ಆಕ್ಸಿಡೆಂಟ್ ಅಲ್ಲಿ ನಮ್ ಸಿಹಿ ನಮ್ಮನ್ನೆಲ್ಲ ಬಿಟ್ಟು. ಇಲ್ಲ ಇಲ್ಲ, ನಮ್ ಸಿಹಿಗೆ ಏನಾಗಿಲ್ಲ. ಸಿಹಿ ಕಂದ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ತಾತಾಜಿ, ನಾನು ನಿಮಗೆ ಕಾಣಿಸ್ತಾ ಇಲ್ವಾ? ಇರಿ ಬಂದೆ. ಅರೆ, ನನ್ಗೇನೂ ಆಗಿಲ್ಲ ಅಲ್ವಾ? ಅಜ್ಜಿ ತಾತ, ನನ್ಗೇನು ಆಗಿಲ್ಲ. ನೀವಾದ್ರೂ ನನ್ನ ಮಾತು ಕೇಳಿ. ಏನಾಯ್ತು ನಮ್ ಸಿಹಿ ಪುಟ್ಟಗೆ? ಅಪ್ಪ, ಏನಾಯ್ತು? ಯಾರಮ್ಮ ನಮ್ಮನ್ನ ಅಜ್ಜಿ ತಾತ ಅಂತ ಕರೆಯೋದು? ಅಪ್ಪು, ಹೇಗಾಯ್ತು ಇದೆಲ್ಲ? ಮಾತಾಡು ಅಪ್ಪು. ನಿನ್ಗೆ ಅಪ್ಪ, ಬಡ್ಡಿ ಬಂಗಾರ ಮಾಡಿ ತುಂಬಾ ಕೆಟ್ಟವರು. ನಿಮ್ಮಮ್ಮ ಅದ್ರ ಮಾಡಿ ದಿನ ಇವರೇ ಸಾಯ್ತಿದ್ದು. ಈ ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನೀನೇ ನನ್ನ ಮಗಳು, ನಾನೇ ನಿನ್ನ. ನಮ್ಮ 8ನೇ ಸುತ್ತಿನ ವಚನದ ಹೆಸರು ಸಿಹಿ. ಈ ಸತಿ ನಂಗೆ ಅಪ್ಪ ಸಿಕ್ಕಿದ್ದಾರೆ. ನನ್ಗೆ ಇನ್ನೇನು ಬೇಡ ಬಿಗ್ರೆ. ಕ್ಷಮಿಸಿದ ಇಲ್ಲದೆ ನಮ್ಮ ಅಂತ್ಯಕ್ರಿಯೆನ ನಾನು ಮಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ರೀ, ಸಿಹಿನೇ ಸೀತನ್ ಜೀವ ಆಗಿಲ್ಲ. ಸಿಹಿ ಹೇಳಿ ಅಂತ ಸೀದಾ ಕೇಳಿದ್ರೆ ನಾವ್ ಏನ್ ಹೇಳದ್ರಿ? ಏನ್ ಮಾಡ್ಬೇಕು, ಮಾತಾಡ್ಬೇಕು, ಏನು ಗೊತ್ತಾಗ್ತಿಲ್ಲಮ್ಮ. ಸೀತಾ ಬಂದು ನನ್ನ ಮಗಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಿ? ನನ್ನ ಮಗಳ ಜೊತೆ ಈ ರಾಮನು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ, ತಬ್ಬಿ ಕಂದ ಎಂದು ಕೂಗುವೆ ಬಾಬಿರನೆ, ಮೊಬ್ಬು
ಕವಿದಿದೆ ನಿನ್ನ ನಮ್ ಸೀನೆ ಬೇಕಾಗಿತ್ತ ನಿಂಗೆ? ನಮ್ಮಂತ ಮುದಿ ಜೀವ ಬಿಟ್ಟು ಸೀನೆ ತಗೊಂಡೋದಿಯಲ್ಲಪ್ಪ. ಅಯ್ಯೋ ದೇವೇ. ಸಿಹಿಗಳು ಸೀತಾ ಸಿಹಿ ಇಲ್ದಿರೋ ಮನೆಗೆ ನಾನು ಯಾಕೋ ಹೋಗ್ಬೇಕು? ಯಾರಿಗೋಸ್ಕರ ಹೋಗ್ಬೇಕು ಹೇಳು? ಸೀತಾಗೋಸ್ಕರ ಹೋಗ್ಬೇಕು ಮಗ. ಸೀತಂಗೆ ಪ್ರಜ್ಞೆ ಬಂದ ತಕ್ಷಣನೇ ಸಿಹಿ ಬಗ್ಗೆ ಕೇಳ್ತಾಳೆ. ಆಗ ಸಡನ್ ಆಗಿ ನಾವು ಸಿಹಿ ಬಗ್ಗೆ ಹೇಳಕ್ಕಾಗಲ್ಲ. ಹಾಗಂತ ತುಂಬಾ ದಿನ ನಾವು ಈ ವಿಷಯನ ಮುಚ್ಚಿಡಕ್ಕೂ ಆಗಲ್ಲ. ಈ ಕೆಟ್ಟ ಸತ್ಯ ಸೀತಂಗೆ ಗೊತ್ತಾದ ತಕ್ಷಣನೇ ಅವಳಿಗೆ ಬದುಕೆ ಬೇಡ ಅಂತ ಅನ್ಸುತ್ತೆ. ಅವಳಿಗೆ ಹಾಗೆ ಅನ್ನಿಸ್ಬೇಕೇನು ಮಗ? ಸೀತಂಗೆ ಮತ್ತೆ ಬದುಕಬೇಕು ಅನ್ನೋ ಆಸೆ ತುಂಬಬೇಕಾದವ್ ನೀನ್ ಕಣೋ. ನನಗೊತ್ತು, ಈ ಎಲ್ಲ ವಿಷಯಗಳು ನಾನು ಹೇಳೋಷ್ಟು ಸುಲಭ ಅಲ್ಲ. ಮಗಳನ್ನ ಕಳ್ಕೊಂಡ್ರೋ ನಿನ್ ನೋವು, ಅದಕ್ಕೆ ಜೀವನ ಪೂರ್ತಿ ಪರಿಹಾರ ಅನ್ನೋದೇ ಇಲ್ಲ. ಆದ್ರೆ ನಿಂದು ಸೀತಂದು ಒಂದು ಬದುಕು ಅನ್ನೋದಿದೆ ಅಲ್ವೇನೋ, ಅದು ನೀವು ಬದುಕಲೇಬೇಕಲ್ವಾ ಮಗ? ಸೀತಾಗೋಸ್ಕರ ನೀನ್ ಧೈರ್ಯ ಮಾಡಿ ಇದನ್ನೆಲ್ಲ ಫೇಸ್ ಮಾಡ್ಲೇಬೇಕಣ್ಣ.